ಈಗ ಪೇರೆಂಟ್ಸ್ಗಳಿಗೆ ತುಂಬಾ ಭಯ ಇರುತ್ತೆ, ಮಕ್ಕಳ ಎಕ್ಸಾಮ್ಸ್ ಅಂದ್ರೆ ಅಫ್ಕೋರ್ಸ್ ಅವರೇ ಬರೀತಿದಾರೇನೋ ಅನ್ನೋ ಆಂಗಲ್ ಅಲ್ಲಿ ಪೇರೆಂಟ್ಸ್ಗಳು ಭಯ ಪಡ್ತಾರೆ. ಸೊ ಜೊತೆಗೆ ಕೆಲವೊಂದು ಪೇರೆಂಟ್ಸ್, ಯಾಕಂದ್ರೆ ಇದು ನನಗೂ ಅನುಭವ ಆಗಿದೆ, ನಾನು ನೋಡಿದೀನಿ ನಮ್ಮ ಪಕ್ಕದ ಮನೆಯವ್ರ ಮಕ್ಕಳಿಗೆಲ್ಲ ಅವ್ರ ತಂದೆ ತಾಯಿಗಳು ಹೇಳೋದೇನಂದ್ರೆ, ಈಗ ಅಪೋಸಿಟ್ ಲೈಟ್ ಇರೋದು, ತುಂಬಾ ಕೋರ್ಸ್ ಅಲ್ಲಿ ಅಪೋಸಿಟ್ ಲೈಟ್ ಇದ್ದಾಗ ಅದ್ರ ಅಪೋಸಿಟ್ ಆಗಿ ಕುತ್ಕೊಂಡು ಮಕ್ಕಳು ಓದೋದ್ರಿಂದ ಸೊ ಆ ಬ್ರೈಟ್ನೆಸ್ ಇಂದಲೂ ಕಣ್ಣು ನೋವು ಬರುತ್ತೆ ಅಂತ ಹೇಳ್ತಾರೆ. ಹೌದಾ, ಅದನ್ನು ಆ ರೀತಿಯಾಗಿ ಎಫೆಕ್ಟ್ ಆಗುತ್ತಾ, ಹೇಗೆ? ಸೊ ಏನಾಗುತ್ತೆ ಅಂದರೆ, ನೀವು ಕುತ್ಕೊಂಡು ಓದ್ಕೊಳ್ಳುವಾಗ ರೂಮಲ್ಲಿ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಬೇಕಾಗತ್ತೆ. ಚೆನ್ನಾಗಿ ನ್ಯಾಚುರಲ್ ಸೂರ್ಯನ ಕಿರಣ ಬರೋ ಕಡೆ ಕುತ್ಕೊಂಡ್ರೆ ಬಹಳ ಒಳ್ಳೆಯದು, ಅದು ಐಡಿಯಲ್. ನೀವು ಕಿಟಕಿ ಪಕ್ಕ ಕುತ್ಕೊಂಡು ಸೂರ್ಯನ ಕಿರಣ ನಿಮ್ಮ ಬುಕ್ ಮೇಲೆ ಬೀಳ್ತಾ ಇದೆ, ನೀವು ಅದನ್ನು ಡೈರೆಕ್ಟಾಗಿ ಓದ್ಕೋತಾ ಇದ್ದೀರಾ ಅಂದರೆ ಬಹಳ ಒಳ್ಳೆಯದು. ಇಲ್ಲ, ಸಾಧ್ಯ ಆಗ್ತಾ ಇಲ್ಲ, ರಾತ್ರಿ ಹೊತ್ತು ಓದ್ತಾ ಇದ್ದೀವಿ, ಅಥವಾ ಸೂರ್ಯನ ಕಿರಣ ಒಳಗೆ ಬರೋಕ್ಕೆ ಚಾನ್ಸ್ ಇಲ್ಲ, ರೂಮಲ್ಲಿ ಯಾವ ಕಿಟಕಿಗಳು ಇಲ್ಲ, ಈ ರೀತಿ ಇದ್ದಾಗ ಏನು ಮಾಡಬೇಕು, ಎರ್ಗೋನಾಮಿಕ್ಸ್ ಅಂತ ಹೇಳ್ತೀವಿ. ಒಂದಷ್ಟು ಇನ್ಸ್ಟ್ರಕ್ಷನ್ ಇದೆ, ನೀವು ಹೇಗೆ ಕುತ್ಕೋಬೇಕು, ಹೇಗೆ ಓದಬೇಕು ಅಂತ ಹೇಳಿಬಿಟ್ಟು. ರೂಮಿನ ಬ್ರೈಟ್ನೆಸ್ ಆಪ್ಟಿಮಲ್ ಇರಬೇಕು. ತುಂಬ ಬ್ರೈಟ್ ಲೈಟನ್ನು ಯೂಸ್ ಮಾಡಬಾರ್ದು, ತುಂಬ ಡಿಮ್ ಲೈಟನ್ನು ಕೂಡ ಯೂಸ್ ಮಾಡಬಾರ್ದು. ನೀವು ಕುತ್ಕೊಳ್ಳೋ ಶೈಲಿ ಹೇಗಿರ್ಬೇಕಂದ್ರೆ, ನಿಮ್ಮ ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಬೇಕು. ಕೆಲವು ಮಕ್ಕಳು ಬಗ್ಗಿ ಓದ್ತಾ ಇರ್ತಾರೆ, ಮಲ್ಕೊಂಡು ಇದೆಲ್ಲ ಮಾಡಿದ್ರೆ ನಿಮ್ಗೆ ಇನ್ನೂ ಬೆನ್ನೋವು, ಕಣ್ಣೋವು ಜೊತೆ ಬೆನ್ನೋವು ಎಲ್ಲ ಬರೋಕ್ಕೆ ಶುರು ಆಗುತ್ತೆ. ಸೊ ನೀವು ಹೇಗೆ ಕುತ್ಕೋಬೇಕಂದ್ರೆ, ಟೇಬಲ್ ಮೇಲೆ ನೀವು ಬುಕ್ಕನ್ನು ಇಡಬೇಕು, ನೀವು ಚೇರ್ ಮೇಲೆ ಕುತ್ಕೋಬೇಕು, ಬಗ್ಗದಲ್ಲೇ ನೀವು ಓದೋಕ್ಕೆ ಶುರು ಮಾಡಬೇಕು. ನಿಮ್ಮ ಲೈಟ್ ಏನಿದೆ ರೂಮಲ್ಲಿ ಅದು ಡೈರೆಕ್ಟಾಗಿ ಬುಕ್ ಮೇಲೆ ಬೀಳಬೇಕು, ನಿಮ್ಮ ನೆರಳು ಬುಕ್ ಮೇಲೆ ಬೀಳಬಾರ್ದು. ಈ ರೀತಿ ಚೆನ್ನಾಗಿ ಕುತ್ಕೊಂಡು ಓದಿದ್ರೆ ನಿಮ್ಗೂ ಎಷ್ಟೇ ಗಂಟೆಗಳು ಕುತ್ಕೊಂಡು ಓದಿದ್ರು ನಿಮಗೆ ಸ್ಟ್ರೈನ್ ಆಗೋದಿಲ್ಲ. ಸೊ ಈಗ ತುಂಬಾ ಕೆಳಗಡೆ ಬುಕ್ ಇಟ್ಕೊಂಡು ಕೆಳಗಡೆ ನೋಡ್ಕೊಂಡು ಓದ್ತಾರಲ್ಲ, ಅದರಿಂದ ಏನಾದರೂ ಕಣ್ಣಿಗೆ ಎಫೆಕ್ಟ್ ಆಗುತ್ತಾ? ಅದು ಏನಾದರೂ ಪ್ರಾಬ್ಲಮ್ ಆಗಬಹುದಾ? ಹೌದು. ಸೊ ನಾವು ನಾನು ಆಲ್ರೆಡಿ ಹೇಳಿದ ಹಾಗೆ ಒಂದು ಮಿನಿಮಮ್ ಡಿಸ್ಟೆನ್ಸ್ ಅಂತ ಮೇಂಟೈನ್ ಮಾಡಬೇಕು. ನಾವು ಎಷ್ಟು ಹತ್ತಿರ ಇಟ್ಕೋತೀವಿ ನಾವು ನೋಡೋ ವಸ್ತುನ, ಅಷ್ಟು ನಮ್ಮ ಕಣ್ಣಿಗೆ ಸ್ಟ್ರೈನ್ ಆಗ್ತಾ ಹೋಗುತ್ತೆ. ಸೊ ಆದಷ್ಟು ಮಿನಿಮಮ್ ಡಿಸ್ಟೆನ್ಸ್ 1 ಎಲ್ಬೋ, ನಿಮ್ಮ ಮೊಣಕೈ ಅಷ್ಟು ಆದರೂ ನೀವು ದೂರ ಇಟ್ಕೊಂಡು ಓದಬೇಕಾಗತ್ತೆ. ಅದು ಕಣ್ಣಿಗೆ ಡೈರೆಕ್ಟ್ ಸ್ಟ್ರೈನ್ ಆಗೋದು ಆ ವಿಚಾರ. ಆದರೆ ನೀವು ಬಹಳ ಬಗ್ಗಿ ಓದಿದ್ರೆ, ನಿಮ್ಮ ಕುತ್ತಿಗೆನ ಹಿಂಗೆ ಇಟ್ಕೊಂಡು ಓದ್ತಾ ಇದ್ರೆ, ಅಥವಾ ಬೆನ್ನನ್ನು ಬಗ್ಗಿಸಿ ತುಂಬ ಓದ್ತಾ ಇದ್ರೆ, ನಿಮಗೆ ಕಣ್ಣಿಗೆ ತೊಂದರೆ ಆಗಲಿಲ್ಲ ಅಂದ್ರೂ ಸ್ವಲ್ಪ ಬೆನ್ನು ನೋವು ಬರೋದು, ಕುತ್ತಿಗೆ ನೋವು ಬರೋದು, ಈ ರೀತಿ ಎಲ್ಲ ಶುರು ಆಗ್ತಾ ಹೋಗುತ್ತೆ. ಆ್ಯಂಡ್ ರಿಮೆಂಬರ್, ನೀವು ನೆಕ್ಸ್ಟ್ ಡೇ 3 ಅವರ್ ಕುತ್ಕೊಂಡು ಪರೀಕ್ಷೆ ಬೇರೆ ಬರೀಬೇಕು. ಸೊ ಅದ್ರ ಬಗ್ಗೆನೂ ನೀವು ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ಎಷ್ಟು ರಿಲ್ಯಾಕ್ಸ್ ಮಾಡ್ತಿರೋ ಅಷ್ಟು ಒಳ್ಳೆಯದು. ಆ್ಯಂಡ್ ಮಲ್ಕೊಳ್ಳೋದು ಇನ್ನೊಂದು ರೀಸನ್ಗೆ ಅದಕ್ಕೆ ಮುಖ್ಯ ಆಗುತ್ತೆ. ಯಾವಾಗ ನಾವು ಕೂತಿದ್ದು ಓವರ್ ನೈಟ್ ಸ್ಟಡಿ ಮಾಡ್ತೀವಿ, ಮಲ್ಕೊಳ್ಳೋದೇ ಇಲ್ಲ, ನಮ್ಮ ಸ್ಪೈನಿಗೆ, ನಮ್ಮ ಬ್ಯಾಕ್ ಮಸಲ್ಸ್ಗೆಲ್ಲನೂ ನಮ್ಮ ರಿಲ್ಯಾಕ್ಸೇಷನ್ ಸಿಕ್ಕಿರೋದಿಲ್ಲ. ಸೊ ನೆಕ್ಸ್ಟ್ ಡೇ ನಿಮಗೆ ಬಹಳನೇ ಎಕ್ಸಾಮ್ ಟೈಮಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಗೆ ಏನಾದರೂ ನೋವಿದ್ರೆ ನಿಮಗೆ ಕಾನ್ಸಂಟ್ರೇಷನ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಆ್ಯಂಡ್ ಎಷ್ಟೊತ್ತಿಗೆ ಎಕ್ಸಾಮ್ ಮುಗಿಯುತ್ತೋ ಅನ್ನೋ ರೀತಿ ಫೀಲಿಂಗ್ ಬಂದು ನೀವು ಏನು ಬರೀತಾ ಇದ್ದೀರಾ ನಿಮಗೆ ಅರಿವೇ ಇರೋದಿಲ್ಲ. ಸೊ ಆದಷ್ಟು ನೀವು ಆರೋಗ್ಯವಾಗಿದ್ದಷ್ಟು ನಿಮ್ಮ ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ, ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಎಕ್ಸಾಮಲ್ಲಿ.